ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗೂ ಬಸವನ ಜಯಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿ ಮತ್ತು ನಮಸ್ಕಾರ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸಿ ಹಾಗೆ ನನ್ನ ಮಗಳಿಗೂ ರೆಡಿ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಅವಳಿಗೆ ಒಂದು ಹೊಸ ಡ್ರೆಸ್ ತಂದಿದ್ರು. ಆ ಡ್ರೆಸ್ನ ಹಾಕ್ಬಿಟ್ಟು ಅವಳನ್ನು ರೆಡಿ ಮಾಡಿದೆ. ಹಾಯ್, ಆವತ್ತು ಮಂಡೇ ನಾನು ಮತ್ತು ಅಮ್ಮ ಹೋಗಿ ಇಬ್ಬರು ಗೋಲ್ಡ್ ಶಾಪ್ಗೆ ಸ್ವಲ್ಪ ಬೆಳ್ಳಿನ ಪರ್ಚೇಸ್ ಮಾಡ್ಕೊಬಂದಿದ್ದು. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದರು. ಅಮ್ಮ ಬೆಳಿಗ್ಗೆ ಹೋಗಿ ಪೂಜೆ ಎಲ್ಲ ಮಾಡಿಟ್ಟು ಅದು ಏನೇನು ತೊಗೊಂಡಿದ್ದು ಅಂತ ನಾನು ತೋರಿಸ್ತೀನಿ. ಫಸ್ಟು ಇದು ಕಾಮಾಕ್ಷಿ ದೀಪನ ತಗೊಂಡಿದ್ದು. ಇದು ನಮ್ಮನೆ ದೇವ್ರ ಮನೆಗೆ ಮಾಮೂಲಿ ಬೆಳ್ಳಿ ದೀಪಗಳು ಯೂಸ್ ಮಾಡ್ತೀವಿ, ಸ್ಮಾಲ್ದು. ಇದೊಂದು ಕಾಮಾಕ್ಷಿ ದೀಪ ಇರಲಿಲ್ಲ, ಹಾಗಾಗಿ ಇದು ಮತ್ತು ಅದ್ರ ಜೊತೆಗೆ ಒಂದು ಪ್ಲೇಟ್ ತಗೊಂಡ್ವಿ. ಅದಾದಮೇಲೆ ನೆಕ್ಸ್ಟು ನಮ್ಮ ಸಿರಿಗೆ ಅಂತ ಅಂದ್ಬಿಟ್ಟು ಈ ಥರದ್ದು ಕಾಲು ಗೆಜ್ಜೆನ ತಗೊಂಡು ಬಂದ್ವಿ. ಅವಳಿಗೆ ಹೇಗಿದ್ರು 5 ಮಂತ್ಸಿಗೆ ತಗೋಬೇಕಾಗಿತ್ತು, ಆದರೆ ಇವಾಗಲೇ ಅಕ್ಷಯ ತೃತೀಯ ಇರೋದ್ರಿಂದ ಒಳ್ಳೆ ದಿನ ಅಂತ ಅಂದ್ಬಿಟ್ಟು 2 ಮಂತ್ಸ್ಗೆ ತಗೊಂಡು ಬಂದ್ವಿ. ನೋಡಿ ಚೆನ್ನಾಗಿದೆಯಾ. ಅದಾದಮೇಲೆ ನೆಕ್ಸ್ಟು ಅವಳಿಗೆ ಹಾಲು ಮಣಿದು ಬೆಳ್ಳಿದು ತೊಗೊಂಡು ಬಂದ್ವಿ. ಇದರಲ್ಲಿ ಬೇರೆ ಡಿಸೈನ್ಸು ನೋಡೋಣ ಅಂತ ನೋಡಿದೆ, ಬಟ್ ಅದು ಸ್ವಲ್ಪ ಚೆನ್ನಾಗಿರಲಿಲ್ಲ. ಇದೇ ಸ್ವಲ್ಪ ಬೆಟರ್ ಅನ್ನಿಸ್ತು, ಹಾಗಾಗಿ ಇದೊಂದು ತೊಗೊಂಡು ಬಂದ್ವಿ. ಮತ್ತು ಇದು ಸಿರಿಗೆ ಅಂತ ಅಂದ್ಬಿಟ್ಟು ಒಂದು ಉದ್ದಾರನೂ ತೊಗೊಂಡು ಬಂದ್ವಿ. ಅದು ಹೀಗಿದೆ. ನೆಕ್ಸ್ಟು ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಅವನಿಗೆ 1 ವರ್ಷದ ಪಾಪು ಇದ್ದಾಗ ಬೆಳ್ಳಿ ಕಡಗಗಳು ತಗೊಂಡಿದ್ದು. ಅದು ಚಿಕ್ಕದು ಆಗಿತ್ತು ಮತ್ತು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಸ್ವಲ್ಪ. ಅದನ್ನು ಹಾಕ್ಬಿಟ್ಟು ಅದ್ರ ರೀಪ್ಲೇಸ್ ಆಗಿ ಅವನಿಗೆ ಇದು 2 ಕಡಗಗಳನ್ನ ತಗೊಬಂದ್ವಿ. ನೆಕ್ಸ್ಟ್ ಬಂದು ಇದು ನಂದು ಕಾಲು ಚೈನ್ ಇತ್ತು, ನನ್ನ ಮದುವೆಗಿಂತ ಮೊದಲು ತಗೊಂಡಿದ್ದು. ಅದೇ ಏನು ನಾನು ಯೂಸ್ ಮಾಡ್ತಿರಲಿಲ್ಲ, ಆವಾಗೆಲ್ಲ ಸ್ವಲ್ಪ ದಪ್ಪದ್ದು ತಗೋತಿದ್ದು. ಅದೆಲ್ಲ ಹಾಕೋತಾನೂ ಇರಲಿಲ್ಲ, ಕಾಲು ಸ್ವಲ್ಪ ಹಿಂಗೆ ಒತ್ತದಂಗೆ ಆಗುತ್ತೆ ಅಂತ. ಅದಕ್ಕೆ ಅದನ್ನ ಹಾಕಿದ್ದಕ್ಕೆ ನಮ್ಮಮ್ಮ ಅಷ್ಟು ದೊಡ್ಡದು ಹಾಕಿದೆಯಲ್ಲ, ನಿನ್ನ ಏನಾದರೂ ಒಂದು ಚಿಕ್ಕದಾದರೂ ಕಾಲು ಚೈನ್ ತಗೋ ಅಂತ ಹೇಳ್ತಿದ್ರು, ಕಾಲ್ಗೆಜ್ಜೆ ತಗೋ ಅಂತ. ಹಾಗಾಗಿ ಈ ಥರ ಡಿಸೈನಲ್ಲಿ ತಗೊಬಂದೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಅದಾದಮೇಲೆ ಇದು ಕಾಲುಂಗುರ ತುಂಬ ನನಗೆ ಇಷ್ಟ ಆಯಿತು ಈ ಡಿಸೈನ್ ಸ್ವಲ್ಪ, ಹಾಗಾಗಿ ಕಾಲುಂಗುರನೂ ತಗೊಂಡು ಬಂದೆ. ನೋಡಿ ಈ ಥರ ಡಿಸೈನ್ಸ್ ಇದೆ, ಇದನ್ನ ತಗೊಂಡೆ. ಸದ್ಯಕ್ಕೆ ಪರ್ಚೇಸ್ ಮಾಡಿದ್ದು. ಇವಾಗ ಅವರು ಇದೆಲ್ಲ ತಗೊಂಡಿದ್ದಕ್ಕೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ನಾನು ಓಪನ್ನೇ ಮಾಡಿರಲಿಲ್ಲ, ಇವಾಗ ನೋಡ್ತಿದ್ದೀನಿ. ಇಲ್ಲಿ ನೋಡಿ, ಇದು ಒಂದು ಕ್ಲಾಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ಕ್ಲಾಕು. ನೋಡಿ, ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೋಡಿ ಕ್ಲಾಕ್ ಕೊಟ್ಟಿದ್ದಾರೆ. ಅಕ್ಷಯ ತೃತೀಯ ಅಂತ ಅಂದರೆ ಏನು ಬೆಳ್ಳಿ ಐಟಮ್ಸ್ ಅಥವಾ ಗೋಲ್ಡೇ ತಗೋಬೇಕು ಅನ್ನೋದು ಏನಿಲ್ಲ. ನಮ್ಮ ಕೈಲಿ ಏನಾಗುತ್ತೋ ಅದನ್ನ ತಗೋಬೋದು. ಆ್ಯಕ್ಚುಲಿ ಇವತ್ತಿನ ದಿನ ಇದು ಕಲ್ಲುಪ್ಪು ಮತ್ತು ಸಕ್ಕರೆ, ಮೊಸರು, ಪೊರ್ಕೆ ಇದನ್ನ ತಗೊಬಂದ್ರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವೇನು ಇಂಟೆನ್ಷನಲ್ಲಿ ಇವತ್ತೇ ತಗೋಬೇಕು ಅನ್ನೋದು ಏನಿರಲಿಲ್ಲ, ಬಟ್ ಹೇಗಿದ್ರೂ ಸಿರಿಗೆ ಒಂದು 5 ಮಂತ್ಸ್ ಆದಮೇಲೆ ತಗೋತಿದ್ವಲ್ಲ, ಹಾಗಾಗಿ ಇವತ್ತೇ ತಗೊಬಿಡೋಣ, ಹೇಗಿದ್ರೂ ಒಳ್ಳೆಯ ದಿನ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ತಗೊಂಬಂದು. ಮತ್ತು ಈ ಬೆಳ್ಳಿ ಐಟಮ್ಸ್ಗಳ ಜೊತೆಗೆ ನಮ್ಮ ಸಿಸ್ಟರ್ ಮಗಳಿಗೆ ನಮ್ಮಮ್ಮ ಆವಾಗಲಿಂದನೇ ಈ ಥರ ಗುಂಡು ತಗೊಳ್ಬೇಕು ಅಂತ ತುಂಬ ಆಸೆ ಆಗಿದ್ದರು. ಅದನ್ನು ನೋಡಿಬಿಟ್ಟು ನಮ್ಮ ಅಕ್ಕನ ಮಕ್ಕಳಿದ್ದಾಳೆ ಒಬ್ಬಳು, ತನ್ವಿತಾ ಅಂತ, ಅವಳಿಗೆ ತಗೊಬಂದು. ಅವಳು 8 ಇಯರ್ಸ್, ಇವಾಗ 3rd ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಈ ಥರ ತಗೊಬಂದು ಇವತ್ತು ಬಸವನ ಜಯಂತಿ ಆಗಿರೋದ್ರಿಂದ ನಾನೇ ಫಸ್ಟ್ ವೇರ್ ಮಾಡ್ತೀನಿ ಇದನ್ನ. ಈ ಅಕ್ಷಯ ತೃತೀಯ ಎಲ್ಲರಿಗೂ ಆರ್ಥಿಕವಾಗಿ ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಈ ಅಕ್ಷಯ ತೃತೀಯದಲ್ಲಿ ಯಾರೆಲ್ಲ ಏನು ತಗೊಂಡ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ನೋಡಿ, ಅಂತೂ ನಮ್ಮ ಅಕ್ಕನ ಮಗಳಿಗೆ ತಗೊಂಡಿದ್ದು ಇಯರಿಂಗ್ಸ್ನ ನಾನೇ ಹಾಕಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಕಾಲ್ಗೆಜ್ಜೆ ಮತ್ತು ಕಾಲುಂಗುರನ ವೇರ್ ಮಾಡಿದೆ.
ಹಾಗೆಯೇ ಕಾಮಾಕ್ಷಿ ದೀಪ ತಂದಿದ್ವಲ್ಲ ಅದನ್ನು ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಕಾಮಾಕ್ಷಿ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ದೀಪ ಎಲ್ಲ ರೆಡಿಯಾಗಿತ್ತು. ದೀಪಕ್ಕೆ ಹಾಗೆಯೇ ಒಂದು ಹೂ ಇಟ್ಕೊಂಡೆ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿ ನಮೋಸ್ತೆ. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ, ಎಕ್ಸ್ಟ್ರಾ ಅಂತ ಏನೂ ಕೊಡೋದು ಬೇಡ ದೇವರೇ. ಅಟ್ಲೀಸ್ಟ್ ನಾವು ಶ್ರಮಪಟ್ಟು ಮಾಡ್ತಾ ಇರೋ ಕೆಲಸಕ್ಕಾದ್ರೂ ಪ್ರತಿಫಲ ಕೊಡು ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಇವತ್ತಿನ ಪೂಜೆ ಎಲ್ಲ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗಂತೂ ಡೈಲಿ ತುಂಬ ಅಂದರೆ ತುಂಬ ಬಿಸಿಲಿದೆ. ಹಾಗಾಗಿ ನನಗೆ ತುಂಬ ಇಷ್ಟವಾದ ಜ್ಯೂಸ್ ಅಂತ ಅಂದರೆ ಅದು ಕರ್ಬೂಜ ಜ್ಯೂಸು. ಹಾಗಾಗಿ ಅಮ್ಮ ಸಿಟ್ಟಿಂದ ಅದನ್ನ ತಂದು ಜ್ಯೂಸ್ ಮಾಡಿಕೊಟ್ರು. ಯಾರಿಗೆಲ್ಲ ಈ ಹಣ್ಣಿನ ಜ್ಯೂಸ್ ಇಷ್ಟ ಕಮೆಂಟ್ ಮಾಡಿ. ನನ್ನ ಮಗಳು ಸಮಾಧಾನ ಮಾಡೋದು ಬಿಟ್ಬಿಟ್ಟು ಅವರು ಅದೇ ಥರ ಕೊನೆಗೆ ಅವರು ಎಲ್ಲ ಮಾಡಿ ಮಾಡಿದ್ರು. ಮತ್ತು ಅಮ್ಮ ನೈಟ್ ಊಟಕ್ಕೆ ಅಂತ ಮೂಲಂಗಿ ಬೇಳೆ ಸಾಂಬಾರು ಮಾಡಿದರು.